ಜಾನಕಿ ಅದೃಷ್ಟ ಚೆನ್ನಾಗಿತ್ತು, ಸ್ವಲ್ಪದ್ರಲ್ಲೇ ತಪ್ಪಿಸ್ಕೊಂಡ್ಲು. ಆದ್ರೆ ಈ ಸಲ ಮಾತ್ರ ಅವಳು ತಪ್ಪಿಸ್ಕೊಳಕ್ ಸಾಧ್ಯ ಇಲ್ಲ. ನಿನ್ನ ಮಗಳಿಗೆ ಅಷ್ಟು ದೊಡ್ಡ ಶಿಕ್ಷೆ ಕೊಟ್ಟಿದ್ರು ನಿನಗಿನ್ನೂ ಬುದ್ಧಿ ಬಂದಿಲ್ಲ ಚಂಚಲ. ಏನೋ ಮಗಳಿಂದ ದೂರ ಆಗಿರೋ ಆವೇಶದಲ್ಲಿ ಮಾಡಿರೋ ತಪ್ಪು ಅಂತ ನಾನು ಕ್ಷಮಿಸ್ತಾ ಇದ್ದೀನಿ. ಇನ್ನೊಂದು ಸಾರಿ ನನ್ನ ಸೋದರ ಸೊಸೆ ವಿಷಯಕ್ಕೇನಾದ್ರೂ ಬಂದ್ರೆ ಪ್ರಾಣನ ತೆಗಿತೀನಿ. ಸೋದರ ಸೊಸೆನಾ? ಯಾರು ನಿನ್ ಸೋದರ ಸೊಸೆ? ಆ ಜಾನಕಿನಾ? ನನ್ ಮಗಳು ಅಲ್ಲ ಅಂತ ಗೊತ್ತಾಗಿದ ತಕ್ಷಣ ಜಾನಕಿನ ಸೋದರ ಸೊಸೆ ಅನ್ಕೊಂಡ್ರೆ ನಿನಗಿಂತ ಮೂರ್ಖರು ಇನ್ಯಾರು ಇರೋದಿಲ್ಲ. ನನ್ನ ಸೋದರ ಸೊಸೆ ಯಾರು ಅಂತ ನನಗೆ ಗೊತ್ತು. ನಿನ್ನಿಂದ ಹೇಳಿಸ್ಕೊಳ್ಳೋ ಅಂತ ಪರಿಸ್ಥಿತಿಗೆ ನಾನಿನ್ನು ಬಂದಿಲ್ಲ. ಹಾಗೆ ಅನ್ಕೋ. ನಿನ್ ಸೋದರ ಸೊಸೆ ಯಾರು ಅಂತ ನನಗ್ ಗೊತ್ತು. ಅವಳನ್ನ ಹಿಡ್ಕೊಂಡು ನಿನ್ ಕಣ್ಮುಂದೆನೆ ಪ್ರಾಣ ತೆಗೆದು ನಿನ್ನಿಡೀ ಕುಟುಂಬನ ನಾಶ ಮಾಡಿ ನನ್ ಸೇಡ್ ತೀರ್ಸ್ಕೋತೀನಿ. ಚಂಚಲ, ನಿನ್ ಮಗಳಿಗೆ ಕೊಟ್ಟಿರೋಂಥ ಶಿಕ್ಷೆ ನೋಡಿ ನೀನ್ ಬದ್ಲಾಗ್ತೀಯ ಅಂತ ನಿನ್ನ ಸುಮ್ಮನೆ ಬಿಟ್ಟೆ. ಇನ್ನು ನಿನ್ನ ಕ್ಷಮಿಸೋದಿರ್ಲಿ, ನಿನ್ನ ಅಂತ್ಯ ನೋಡೋವರೆಗೂ ನಾನು ನೆಮ್ಮದಿಯಿಂದ ಇರಲ್ಲ. ಅದನ್ನು ನೋಡೋಣ, ಯಾರ ಅಂತ್ಯ ಯಾರು ಹಾಡ್ತಾರೆ ಅಂತ. ಅವಳಿಗೆ ಧೈರ್ಯ ಇಲ್ಲಿಂದ ಬಂತು? ನಮ್ಮ ಮನೇಲಿ ಕೆಲಸ ಮಾಡ್ಕೊಂಡಿದ್ದವಳು ನಿನ್ನ ಮುಂದೆ ನಿಂತ್ಕೊಂಡು ಮಾತಾಡೋ ಧೈರ್ಯ ಇರಲಿಲ್ಲ. ಅಂಥದ್ರಲ್ಲಿ ನಿನಗೆ ನೇರವಾಗಿ ಫೋನ್ ಮಾಡಿ ವಾರ್ನಿಂಗ್ ಕೊಡುವಷ್ಟು ಧೈರ್ಯ ಎಲ್ಲಿಂದ ಬಂತು? ಆ ಧೈರ್ಯದ ಹಿಂದೆ ಯಾರೋ ಇದಾರಮ್ಮ. ಮೊದಲು ಅವ್ರು ಯಾರಂತ ತಿಳ್ಕೋಬೇಕು. ಶ್ರವಂತಿನ ನಿಮ್ಮ ಸೋದರ ಸೊಸೆ ಕಳಿಸಿ ದೇವಾಂಶ್ ಜೊತೆ ಮದುವೆ ಮಾಡ್ಸಕ್ ನೋಡಿದ್ದಾರೆ ಅಂದ್ರೆ ಏನೋ ದೊಡ್ಡ ಪ್ಲಾನ್ ಅಂತಾನೆ ಅನಿಸ್ತಿದೆ. ಯಾರೋ ದೊಡ್ಡವರೇ ಸಪೋರ್ಟ್ ಮಾಡ್ತಿರ್ಬೇಕು. ಏನು ಮಾತಾಡಲಿಲ್ಲ ಅಂದರೆ ಕೊನೆಗೆ ನಮ್ಮ ಮೇಲೆ ಅನುಮಾನ ಪಡ್ತಾರೆ. ಅವ್ರು ಎಂಥವ್ರಾದ್ರೇನೀಗ? ನಮ್ಮ ಕುಟುಂಬನ ಕಾಪಾಡ್ಕೊಳಕ್ಕಾಗದಿರೋಂಥ ಪರಿಸ್ಥಿತಿಲಿಲ್ಲ ನಾವು. ಅವ್ರು ಯಾರು ಅಂತ ತಿಳ್ಕೊಳ್ಳಿ ಅಪ್ಪ, ಅವಾಗ ಯೋಚಿಸೋಣ ಏನು ಮಾಡೋದು ಅಂತ. ಇನ್ನೊಂದು ವಿಷಯ ಮರ್ತೋಗಿದ್ದೀರಾ ಅನ್ಸುತ್ತೆ. ಫೋನಲ್ಲಿ ಏನ್ ಹೇಳಿದ್ಲು ಅಂತ ಸರಿಯಾಗಿ ಕೇಳಿಸ್ಕೊಂಡ್ರಾ? ಈ ಜಾನಕಿ ಕೂಡ ಸೋದರ ಸೊಸೆ ಅಲ್ಲ ಅಂದ್ಲು. ಬೇರೆ ಯಾರೋ ಇದಾರಂತೆ, ಅವಳು ಗೊತ್ತಂತೆ. ನಾನು ಹೇಳ್ತಾ ಇದ್ದೀನಿ, ಜಾನಕಿನೇ ನಮ್ಮ ಅತ್ತೆ ಮಗಳು, ಈ ಮನೆ ಸೋದರ ಸೊಸೆ. ಶ್ರವಂತಿ ಪ್ಲಾನ್ ವರ್ಕೌಟ್ ಆಗಲಿಲ್ಲ ಅಂತ ಜಾನಕಿನೂ ಅತ್ತೆ ಮಗಳಲ್ಲ ಅಂತ ಹೇಳ್ತಾ ಇದ್ದಾರೆ ಅಷ್ಟೇ. ಆದರೆ ಅದು ನಿಜ ಅಲ್ಲ.
ಅದೇ ಸತ್ಯ ಅಂತ ಯಾರೋ ನಂಬ್ತಾರೆ. ಆ ಚಂಚಲ ಮಾತನ್ನ ನಾನ್ ನಂಬಲ್ಲ. ಮನೆಯಿಂದ ಆಚೆ ತಳ್ಳೋವಾಗ ನನಗೂ ಕೂಡ ಇದೇ ಮಾತು ಹೇಳಿದ್ಲು. ಆದ್ರೆ ಯಾರು ಏನೇ ಹೇಳಿದ್ರು ಜಾನ್ಕಿನೇ ನನ್ ಸೋದ್ರು ಸೊಸೆ. ಆ ಚಂಚಲನೇ ಅಲ್ಲ, ಇನ್ಯಾರು ಜಾನ್ಕಿ ನನ್ ಸೋದ್ರು ಸೊಸೆ ಅಂತ ಹೇಳ್ದೇ ಇರೋ ಹಾಗೆ ವ್ಯವಸ್ಥೆ ಮಾಡೋದು ಒಳ್ಳೇದು ಅಂತ ಅನಿಸ್ತಾ ಇದೆ. ದೇವಾಂಶ್ಗೂ ಜಾನ್ಕಿಗೂ ಮದ್ವೆ ಮಾಡಿಸಿದ್ರೆ ಇನ್ಯಾರೂ ಅದ್ರ ಬಗ್ಗೆ ಮಾತಾಡಲ್ಲ. ಇದೇನು ಇವ್ರು ನಗ್ತಾ ಇದ್ದಾರೆ? ಅಷ್ಟಕ್ಕೂ ದೇವಸ್ಥಾನದ ಹತ್ರ ಇವ್ರ ವರ್ತನೆ ಕೂಡ ವಿಚಿತ್ರವಾಗಿತ್ತು. ಏನ್ ಹೇಳ್ತೀರಾ? ಈಗ ಅದೆಲ್ಲ ಮಾತಾಡೋ ಸಂದರ್ಭ ಅಲ್ಲ ಕೌಸಲ್ಯ. ಮೊದಲು ಆ ಚಂಚಲನ್ನ ವಿಚಾರಿಸ್ಕೋಬೇಕು. ದಶರಥ, ನೀನೇನ್ ಮಾಡ್ತೀಯೋ ನನಗೆ ಗೊತ್ತಿಲ್ಲ. ಮತ್ತೆ ನಮ್ಮ ಮನೆ ಮೇಲೆ ಆ ಚಂಚಲ ಕಣ್ಣು ಹಾಕದಾಗ ನೋಡ್ಕೋ. ಅದನ್ನ ನಾನ್ ನೋಡ್ಕೊಳ್ತೀನಮ್ಮ. ಅಮ್ಮ ಜಾನಕಿ, ನೀನ್ ಹೋಗಿ ರೆಸ್ಟ್ ತಗೋ. ಉರ್ಮಿಳಾ, ಜಾನಕಿನ ಕರ್ಕೊಂಡು ಹೋಗು. ಅಮ್ಮ ಅಮ್ಮ, ಔಚ್! ನನ್ ಕಾಲು ಉಳುಕ್ತು ಅನ್ಸುತ್ತೆ ಅಜ್ಜಿ. ಎಲ್ಲ ಈಗ್ಲೇ ಆಗತ್ತೆ ನಿನಗೆ. ದೇವಾಂಶ್, ನೀನ್ ಕರ್ಕೊಂಡು ಹೋಗಪ್ಪ. ಸರಿ ಅಮ್ಮ. ಪರವಾಗಿಲ್ಲ ಅತ್ತೆ, ನಾನೇ ಹೋಗ್ತೀನಿ. ಇವತ್ತಿಂದ ಮನೇಲಾಗ್ಲಿ ಹೊರಗಡೆ ಆಗ್ಲಿ ಎಲ್ಲೂ ನಿನ್ನ ಒಂಟಿಯಾಗ್ಬಿಡೋ ಅವಕಾಶನೇ ಇಲ್ಲ. ಕರ್ಕೊಂಡು ಹೋಗೋ. ಅತ್ತೆ. ಜಾನಕಿ, ಏನು ಇದ್ದಕ್ಕಿದ್ದ ಹಾಗೆ ನನ್ನ ಮೇಲೆ ಇಷ್ಟೊಂದು ಕೇರ್ ತೋರಿಸ್ತಾ ಇದ್ದಾರೆ? ಚಂಚಲ ಅಟ್ಯಾಕ್ ಮಾಡಿಸಿದಕ್ಕ ಅಥವಾ ಬೇರೆ ಏನಾದ್ರೂ ವಿಷಯ ಇದೆಯಾ? ಬಾ ಜಾನಕಿ. ಜಾನಕಿ ಬಾ, ಹುಷಾರು. ಹಾ ಬಾ. ನಾನಿನ್ ಪೇಷಂಟ್ ಅಲ್ಲ ಬಾವಾ. ಕೂತ್ಕೊ ಅಂತ ಹೇಳ್ದೆ ಅಲ್ವಾ? ಕೂತ್ಕೋ ಬಾ. ಕೆಳಗಡೆ ಅತ್ತೆ ಹೇಳಿದ್ದನ್ನ ನೀವು ತುಂಬಾ ಸೀರಿಯಸ್ ಆಗಿ ತಗೊಂಡ್ಬಿಟ್ಟಿದ್ದೀರಲ್ಲ ಬಾವಾ. ಏನ್ ಹೀಗ್ ಮಾತಾಡ್ತಾ ಇದ್ಯಾ? ಅಷ್ಟಕ್ಕೂ ನೀನ್ ಯಾರು? ನಿನ್ ಎಷ್ಟು ಚೆನ್ನಾಗಿ ನೋಡ್ಕೋಬೇಕು ನಾವು. ಬಾವಾ, ಏನಾಗಿದೆ ಇವತ್ತು ನಿಮ್ಗೆ? ನಾನು ಆಗ್ಲಿಂದ ನೋಡ್ತಿದ್ದೀನಿ, ಸ್ವಲ್ಪ ಓವರ್ ಕೇರ್ ತಗೋತಾ ಇದ್ದೀರಾ ಅನ್ನಿಸ್ತಿಲ್ವಾ? ಏನ್ ಬಾವಾ ವಿಷಯ? ನೀನೇ ವೈದೇಹಿ ಅಂತ ಗೊತ್ತಾದ್ಮೇಲೂ ನಾನ್ ನಿನ್ನ ಹುಷಾರಾಗಿ ನೋಡ್ಕೊಳ್ದೆ ಹೋದ್ರೆ ಹೇಗ್ ವೈದೇಹಿ?
ಅಪ್ಪ ಏನೋ ಆಗಿದೆ ಬಾವ ಇವತ್ತು ನಿಮ್ಗೆ. ಏನು ಕಣ್ಣು ಮಿಟಕ್ಸ್ದೆ ಹಾಗೆ ನೋಡ್ತಾ ಕೂತಿದ್ದೀರಾ? ಏನ್ ಕಾಣಿಸ್ತಿದೆ ನನ್ನ ಮುಖದಲ್ಲಿ? ಹಾ, ಏನಿಲ್ಲ, ಈ ಮುಖನ ಈ ಮುಂಚೆ ಎಲ್ಲೋ ನೋಡ್ದಾಗ ಅನಿಸ್ತಿದೆ. ನಾನು ಎಲ್ಲಿ ನೋಡಿರಬಹುದು ಅಂತ ಯೋಚಿಸ್ತಾ ಇದ್ದೀನಿ. ಆ ಕಣ್ಗಳು, ಅವುಗಳು ಮಾತ್ರ ಹಾಗೇ ಇದೆ. ಏನಾಯ್ತು ಬಾವಾ? ಏನು ಏನು ಹೊಸದಾಗಿ ಮಾತಾಡ್ತಿದ್ದೀರಾ? ಮೊದಲು ನೀವು ಇಲ್ಲಿಂದ ಹೊರಡಿ. ಹೊರಡಿ ಜಾನಕಿ, ಮೊದಲು ನೀನು ರೆಸ್ಟ್ ತಗೋ, ನಾನು ಆಮೇಲೆ ಹೋಗ್ತೀನಿ. ನಾನು ಚೆನ್ನಾಗೇ ಇದ್ದೀನಿ ಬಾವಾ, ನನಗೆ ರೆಸ್ಟ್ ಯಾಕೆ? ನೀವು ಹೋಗಿ. ನಿನ್ ತಲೆಗೆ ಪೆಟ್ಟು ಬಿದ್ದು ನಿನ್ ಪ್ರಜ್ಞೆ ತಬ್ಬಿದ್ದಿದ್ದೆ. ಡಾಕ್ಟರ್ ಕಾಲ್ ಮಾಡಿದ್ದಕ್ಕೆ ಅವ್ರು ಏನು ಹೇಳಿದ್ರು ಗೊತ್ತಾ? ಇಡೀ ದಿನ ಎಲ್ಲೂ ಹೋಗದೆ ರೆಸ್ಟ್ ತಗೋಬೇಕು ಅಂತ ಹೇಳಿದ್ದಾರೆ. ಜಾಸ್ತಿ ಎದ್ದು ಓಡಾಡಿದ್ರೆ ಮತ್ತೆ ತಲೆ ಸುತ್ತ ಬರೋ ಸಾಧ್ಯತೆ ಇದೆ ಅಂತ ಹೇಳಿದ್ದಾರೆ. ಹಾಗಾಗಿ ನೀನ್ ಮಲ್ಕೋ. ನಾನು ಮಲ್ಗಲ್ಲ. ಮಲ್ಕೋತೀಯ ಇಲ್ವಾ? ನೀವೇನ್ ಬೇಕಾದ್ರೂ ಹೇಳಿ, ನಾನು ಮಲ್ಕೊಳಲ್ಲ ಅಂದ್ರೆ ಮಲ್ಗಲ್ಲ. ಮಲ್ಕೊಳಲ್ವಾ? ಮಲ್ಕೊಳಲ್ವಾ? ಬಾ. ಬಾವಾ ಏನ್ ಮಾಡ್ತಿದ್ದೀರಾ? ಬಾವಾ ಬಿಡಿ, ಬಿಡಿ ನನ್ನ. ಏನ್ ಮಾಡ್ತಿದ್ದೀರಾ? ಎಲ್ಲ ಇಲ್ಲಿಗೆ ಬರುತ್ತೆ. ನೀನ್ ಮಾತ್ರ ಯಾವುದೇ ಕಾರಣಕ್ಕೂ ಕೆಳಕ್ ಬರೋಕ್ ಹಾಗಿಲ್ಲ. ಯಾವುದೇ ಕಾರಣಕ್ಕೂ ಹೊರಗಡೆ ಹೋಗಕ್ಕಂತೂ ಬಿಡಲ್ಲ. ಅಯ್ಯೋ ಬಾವಾ, ನನಗೇನೂ ಆಗಿಲ್ಲ. ಮಾತಾಡದೆ ಸುಮ್ಮನೆ ಮಲ್ಕೋ. ನಿದ್ದೆ ಬರ್ದೇ ಇದ್ರೆ ಹೇಗ್ ಮಲ್ಕೊಳ್ಳಿ? ಕಣ್ಣು ಮುಚ್ಕೊಂಡ್ರೆ ತಾನಾಗೆ ಬರುತ್ತೆ. ನಿನಗೋಸ್ಕರ ಹುಚ್ಚನಾಗಿ ಅಲ್ದಾಡ್ತಾ ಇದ್ದೆ. ನೀನು ಯಾವ ಅಪಾಯಕ್ಕೆ ಹೆದರಿ ಇಷ್ಟು ದಿನ ನನ್ನಿಂದ ದೂರ ಇದ್ಯೋ, ಆ ಅಪಾಯನ ದೂರ ಮಾಡಿ ಆಗ ನೀನೇ ವೈದೇಹಿ ಅಂತ ಎಲ್ರ ಮುಂದೆ ಹೇಳ್ತೀನಿ. ಹಬ್ಬಬ್ಬಾ, ಸದ್ಯ ಹೋದ್ರು. ಇಲ್ಲೇ ಇದ್ದೀರಾ? ನೀವಿದ್ದೀರೋ ಇಲ್ವೋ ಅಂತ ನೋಡ್ತಿದ್ದೆ ಅಷ್ಟೇ. ಇದ್ದೀರಾ ಅಲ್ವಾ? ನಾನು ಮಲ್ಕೋತೀನಿ.
ಮಲ್ಕೋತೀನಿ. ಮಲ್ಕೋತೀನಿ. ಮಲ್ಕೋತೀನಿ. ಮಲ್ಕೋತಿದ್ದೀನಲ್ಲ. ಹಾಂ, ಮಲ್ಕೋತಿದ್ದೀನಿ. ಹಾಂ, ನೀವು ಡೋರ್ ಕ್ಲೋಸ್ ಮಾಡ್ಕೊಂಡು ಹೋಗಿ. ಓಕೆ ಓಕೆ. ಏನಾಗಿದೆ ಇವ್ರಿಗೆ? ಎಷ್ಟೋ ವರ್ಷದಿಂದ ಹುಷಾರಾಗಿಟ್ಕೊಂಡಿದ್ ಸರ ಅಷ್ಟು ಸುಲಭ ಕದ್ಬಿಡ್ತೀರಾ? ಇದಾನೆ, ದೇವ್ರಿದಾನೆ. ನನ್ ಸರ ಮತ್ತೆ ನನಗೆ ಸಿಗೋ ಹಾಗೆ ಮಾಡ್ದ. ಏನತ್ತೆ ಅದು? ಏನಿಲ್ಲ, ಏನಿಲ್ಲ. ಏನೋ ಸಿಕ್ತು ಅಂತಿದ್ದೀರಾ, ಅದಕ್ಕೋಸ್ಕರ ನಾನ್ ಸುಸ್ತಾಗೋ ಹಾಗೆ ಮನೆ ಎಲ್ಲ ಹುಡ್ಕಾಡ್ಸಿದ್ದೀರಾ. ಅದೇನ್ ತೋರ್ಸಿ ನೋಡೋಣ. ಅಯ್ಯೋ, ಏನು ಇಲ್ಲ ಅಂತ ಅನ್ನಲ್ಲ. ಲೋ ಜಾನಕಿ, ಕೊಡೋ ಇಲ್ಲಿ. ಈ ಸರ ಎಲ್ಲಿ ಸಿಕ್ತಮ್ಮ ನಿನಗೆ? ಏನ್ ಹೀಗ್ ಕೇಳ್ತಿದ್ಯಾ? ನಾನೇನೋ ಕದ್ದಿರೋ ಹಾಗೆ. ನಂದೇ. ನಿಂದ? ನಿಮ್ಗೆಲ್ಲಿಂದ ಸಿಕ್ತು? ನೋಡಿದ್ರೆ ತುಂಬಾ ಬೆಲೆ ಬಾಳೋ ಹಾಗಿದೆ. ಎಲ್ ಸಿಕ್ತು ಅಂತ ಹೇಳಿ ಅತ್ತೆ. ಬೆಲೆಗಿಲೆ ಏನೂ ಇಲ್ಲ. ಹೊಳಿಯೋದೆಲ್ಲ ಏನ್ ಬಂಗಾರ ಆಗ್ಬಿಡತ್ತಾ ಏನು? ಅದು ನಕಲಿ ಒಡವೆ. ಅದು ಶ್ರೇಯಾ ತಗೊಂಡಿದ್ಲು. ಅವಳ ನೆನ್ಪಲ್ಲಿ ನಾನು ಇಟ್ಕೊಂಡಿದ್ದೆ ಅಷ್ಟೇ. ಏಯ್, ಕೊಡೋ ಇಲ್ಲಿ ಅದನ್ನ. ನೀವೆಲ್ಲ ಹೋಗಿ ಹೋಗಿ ಅಂದೆ ತಾನೆ? ನಡಿ ಸುನಂದ. ಹುಷಪ್ಪ. ಓ, ನಿದ್ದೆ ಬರ್ತಿದ್ರೆ ಹೇಗೆ ಮಲ್ಕೊಳ್ಳೋದು ನಾನು? ಬಾಬಾ. ಇನ್ನೂ ಅಲ್ಲೇ ಇರ್ತಾರಾ? ಅಪ್ಪ ಹೋದ್ರು.